ನಮಗೆ SP ಬಾಲಸುಬ್ರಹ್ಮಣ್ಯ ಇಷ್ಟ ಆಗೋಕೆ ತುಂಬಾ ಕಾರಣಗಳಿವೆ. ಕನ್ನಡದ ಅದೆಷ್ಟೋ ಹಾಡುಗಳನ್ನು ಹಾಡಿರೋ SPB ಈಗಿಲ್ಲ ಅನ್ನೋದು ಗೊತ್ತೇ ಇದೆ. ಆದರೆ ಅವರಿದ್ದಾರೆ ಅನ್ನೋದನ್ನು ಅವರ ಹಾಡುಗಳು ಹೇಳ್ತಾನೆ ಇರ್ತವೆ. SPB ಗಾಯನಕ್ಕೆ ಸಾಟಿಯೇ ಇಲ್ಲ. ಅವರಲ್ಲಿ ಒಂದು ವಿಶೇಷ ಕ್ವಾಲಿಟಿ ಇತ್ತು. ಯಾವುದೇ ಹೀರೋಗೆ ಹಾಡಬೇಕು ಅಂದರೆ ಆ ಹೀರೋನ SPB ಗಮನಿಸ್ತಾ ಇದ್ರು. ಗಮನಿಸಿದ ಮೇಲೆ ಅವರ ಹಾವ ಮತ್ತು ಭಾವಗಳನ್ನು ಗಾಯನದಲ್ಲಿ ತರ್ತಾ ಇದ್ರು. ಇದರಿಂದ ವಿಷ್ಣುವರ್ಧನ್ ಅವರಿಗೆ SPB ಹಾಡಿದ್ರೆ ವಿಷ್ಣುನೇ ಹಾಡಿದ ಫೀಲ್ ಬರ್ತಾ ಇತ್ತು. ಅವರಿಗೆ ಜೂನ್ 4 ಜನ್ಮದಿನ. ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ನೆನಪಿಸಿಕೊಳ್ಳಲಾಗ್ತಾ ಇದೆ. ಅಂತಹ SPB ವಿಷ್ಣುವರ್ಧನ್ ಅವರ ಜೊತೆಗೆ ತುಂಬಾನೇ ಅಟ್ಯಾಚ್ ಆಗಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. ವಿಷ್ಣುವರ್ಧನ್ ಮತ್ತು SP ಬಾಲಸುಬ್ರಹ್ಮಣ್ಯ ಅವರ ನಡುವೆ ಆತ್ಮೀಯತೆ ಇತ್ತು. ವಿಷ್ಣು ಚಿತ್ರಗಳಿಗೆ SPB ಹಾಡಿದ್ರು. ಥೇಟ್ ವಿಷ್ಣುವರ್ಧನ್ ರೀತಿನೇ ಹಾಡಿದ್ರು. ವಿಷ್ಣುವರ್ಧನ್ ನಿಧನರಾದಾಗ SPB ತುಂಬಾನೇ ಬೇಸರ ಮಾಡಿಕೊಂಡಿದ್ರು. ಅದೆಷ್ಟು ಅಂದರೆ ವಿಷ್ಣುವರ್ಧನ್ ಬಗ್ಗೆ ಏನು ಕೇಳಿದ್ರು ಹೇಳಲಿಕ್ಕೆ ಆಗ್ತಾನೆ ಇರಲಿಲ್ಲ. ಅಷ್ಟೊಂದು ಬೇಸರದಲ್ಲಿಯೇ ಇದ್ರು. ಹಾಗೆ ಪತ್ರಕರ್ತರು ಕೇಳುವ ಪ್ರಶ್ನೆಗಳಿಗೆ SPB ಹೀಗೆ ಹೇಳಿದ್ರು, ನೀವೇನೋ ಪ್ರಶ್ನೆ ಕೇಳ್ಬಿಡ್ತೀರಾ, ಆದರೆ ವಿಷ್ಣು ಇಲ್ಲ ಅನ್ನೋ ನೋವು ತುಂಬಾನೇ ಇದೆ. ಅವ್ರ ಬಗ್ಗೆ ಹೇಳಿ ಅಂದರೆ ಹೇಗೆ ಹೇಳೋದು, ಕಷ್ಟ ಅಂತಲೇ ಹೇಳಿದರು. SP ಬಾಲಸುಬ್ರಹ್ಮಣ್ಯ ಒಬ್ಬ ಗಾಯಕರಷ್ಟೇ ಆಗಿರಲಿಲ್ಲ. ಗಾಯನದ ಸಮಯದಲ್ಲಿ ನಟನೇನು ಮಾಡ್ತಾ ಇದ್ರು. ಯಾವುದೇ ಹೀರೋಗೂ ಹಾಡಿದ್ರು ಆಯಾ ಹೀರೋನ ಜೀವಿಸ್ತಾ ಇದ್ರು. ಅಷ್ಟು ಆಳಕ್ಕೆ ಹೋಗಿಯೇ ಆ ಒಂದು ಹಾಡನ್ನು ಹಾಡಿಬಿಡ್ತಾ ಇದ್ರು. ಒಂದು ರೀತಿ ಸ್ಟುಡಿಯೋದ ಮೈಕ್ ಮುಂದೆ ನಟನೆಯೇ ಮಾಡ್ತಾ ಇದ್ರು. ಆದರೆ ಇನ್ನೂ ಒಂದು ವಿಷಯ ಗೊತ್ತಿರಬಹುದು, SP ಬಾಲಸುಬ್ರಹ್ಮಣ್ಯ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಇತರೆ ಭಾಷೆ ಅಷ್ಟೇ ಅಲ್ಲ, ಕನ್ನಡದಲ್ಲೂ ಅಭಿನಯಿಸಿದ್ದಾರೆ. ಮುದ್ದಿನ ಮಾವ ಚಿತ್ರದಲ್ಲಿ ಅದ್ಭುತವಾದ ರೋಲ್ ಮಾಡಿದ್ದಾರೆ. ಈ ಒಂದು ಚಿತ್ರದಲ್ಲಿ ಇನ್ನೂ ಒಂದು ವಿಶೇಷ ಇದೆ ನೋಡಿ. ಮುದ್ದಿನ ಮಾವ ಚಿತ್ರದಲ್ಲಿ ದೀಪಾವಳಿ ಹಬ್ಬದ ಹಾಡಿದೆ. ಈ ಹಾಡಿನಲ್ಲಿ SP ಬಾಲಸುಬ್ರಹ್ಮಣ್ಯ ಇದ್ದಾರೆ. ಪಕ್ಕದಲ್ಲಿ ಶಶಿಕುಮಾರ್ ಕೂಡ ಇದ್ದಾರೆ. ಇಬ್ಬರು ಹಬ್ಬದ ಸಂಭ್ರಮದಲ್ಲಿ ಡ್ಯಾನ್ಸ್ ಮಾಡೋ ಹಾಡು ಇದಾಗಿದೆ. ಈ ಹಾಡಲ್ಲಿ SP ಬಾಲಸುಬ್ರಹ್ಮಣ್ಯವರ ಪಾತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದಾರೆ. ಅದೇ ಶಶಿಕುಮಾರ್ ರೋಲ್ಗೆ SP ಬಾಲಸುಬ್ರಹ್ಮಣ್ಯ ಹಾಡಿದ್ದಾರೆ. ಹಾಗಾಗಿಯೇ ಇದು ಇನ್ನಷ್ಟು ವಿಶೇಷ ಅನಿಸುತ್ತೆ. ಈ ಹಿಂದೆ ಕಾಮನಬಿಲ್ಲು ಚಿತ್ರಕ್ಕೆ ರಾಜ್ಕುಮಾರ್ ಮತ್ತು SPB ಒಟ್ಟಿಗೆ ಹಾಡಿದ್ರು. ಆದರೆ ಆ ಹಾಡು ಬರಲೇ ಇಲ್ಲ. ಕಾರಣ ಚಿತ್ರದ ಕತೆ ಬದಲಾವಣೆ ಆಯಿತು. ಹಾಗಾಗಿಯೇ ಮುದ್ದಿನ ಮಾವ ಚಿತ್ರದಲ್ಲಿ ಒಟ್ಟಿಗೆ ಹಾಡುವ ಬಹುದಿನಗಳ ಆಸೆ ಮುದ್ದಿನ ಮಾವ ಚಿತ್ರದಲ್ಲಿಯೇ ಈಡೇರಿತು ಅಂತಲೇ ಹೇಳ್ಬೋದು.